ಬೂಮ್ ನಮ್ಮ ಮನ್ಯಾಗ ಯಾವಾಗೂ ಫ್ರಿಜ್ ತುಂಬಿಕೊಂಡಾನ ಇರ್ತೈತಿ. ಫ್ರಿಜ್ ಅಷ್ಟೇ? ಹಾ, ಬೇಸಿಕಲಿ ಎಲ್ಲದು. ಹಾಂ. ಸೊ ಬರೀ ಇವತ್ತಿಂದ ನಾನು ನಂದು ಯೂಟ್ಯೂಬ್ ಚಾನಲ್ ಒಳಗೆ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ ಅಂತೇನಿ. ಭಾಳ ಜನ ನಾನು ಕೇಳ ಅಂತಿದ್ರಿ, ಏನು ಶ್ರೇಯಾ ನೀ ಬರೀ ರೀಲ್ಸ್ ಮಾಡ ಅಂತಿ, ಯಾಕೆ ವ್ಲಾಗ್ಸ್ ಮಾಡ ಅಂತಿಲ್ಲ. ಸೊ ಅಫ್ಕೋರ್ಸ್ ನಂದು ಏನು ವ್ಯೂವರ್ಸ್ ಅದಾರ, ನಂಗೆ ಯಾರು ಸಪೋರ್ಟ್ ಮಾಡ್ತಾರ ಅವ್ರು ನನಗೆ ಎಲ್ಲರಿಗಿಂತ ಜಾಸ್ತಿ ಇಂಪಾರ್ಟೆಂಟ್. ಸೊ ನಾನು ವ್ಲಾಗ್ಸ್ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಟುಡೇ ಇಸ್ ಮೈ ಫಸ್ಟ್ ವ್ಲಾಗ್. ಸೊ ನನ್ನ ಡೇ ಇವತ್ತು ಭಾಳ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗೈತಿ. ನಾವು ಒಂದು ಶೂಟ್ ಮುಗಿಸ್ಕೊಂಡು ಬಂದು ಮನೆಗೆ ನಮ್ಮ ಮನೆಗೆ ಒಬ್ಬರು ಆಂಟಿ ಬರ್ತಾರ ನಮ್ಗೆ ಹೆಲ್ಪ್ ಮಾಡಕ್ಕೆ. ಸೊ ಅವ್ರು ನಮ್ಗೆ ಅಡುಗೆ ನಾಷ್ಟ ಮಾಡಿಟ್ಟಿದ್ರೆ ನಾಷ್ಟ ಮಾಡಿದ್ವಿ ನಾವು. ಈಗ ನನ್ನ ಗಂಡಾಗ ಚಹಾ ಕುಡಿಬೇಕಂತ. ಆ್ಯಂಡ್ ಇನ್ನೊಂದು ಏನೈತಿ, ನನ್ನ ಗಂಡಾಗ ಯಾರ ಚಹಾ ಮಾಡಿಕೊಡ್ಲಿ ಈ ಒಂದು ಇಡೀ ಭೂಮಿ ಮೇಲೆ ನಾನು ಮಾಡಿಕೊಟ್ಟಷ್ಟು ಇಷ್ಟಪಟ್ಟವ್ರು ಬೇರೆ ಯಾವ ಚಹಾನೂ ಕುಡಿಯಂಗಿಲ್ಲ. ಏನಂತೀರಿ ಗಂಡ? ಆ್ಯಕ್ಚುಲಿ ಭಾಳ ಚಲೋ ಮಾಡ್ತಾರೆ ಚಾ, ಲೆಮನ್ ಗ್ರಾಸ್ ಹಾಕಿ ಏನೇನೋ ಒಂದೊಂದು ಹಿಂಗೆ ರೋಡ್ ಹೋಗ್ತಿರ್ತೀವಿ, ಒಂದು ಯಾವ ತಪ್ಲ ಸಿಗ್ತಾವೆ ಹರ್ಕೊಂಡ್ಬಿಡ್ತಾವೆ. ಹರ್ಕೊಂಡಕ್ಕಿನ ಚಾ ಹಾಕಿ ತಗೋರಿ ಕೊಡ್ತಾ ಬಾಂಬ್ ಆಗ್ಬಿಟ್ರೆ ನಾ ಏನಾಗ್ತಾಳೆ ಆಕಿ ಅಂತ ಯಾವಾಗ ಕನ್ಫ್ಯೂಸ್ ನಂಗೆ. ಚಲೋ ಮಾಡ್ತಾರೆ ಚಾ. ನಂಗೆ ಭಾಳ ಫೇವ್ರೇಟ್, ನಂಗೆ ಬಿಡೋಕ್ಕಾಗಲ್ಲ. ಅದ್ರ ಸಂಬಂಧಕ್ಕೆ ಹೇಳಿ ಟಾರ್ಚರ್ ಕೊಟ್ಟು ಯಾವಾಗ ಮಾಡ್ಸ್ಕೊಂಡಿರ್ತೀನಿ. ಈಗ ಮಾಡಂತಾರ. ಆ್ಯಕ್ಚುಲಿ ಇವತ್ತಿನ ನಮ್ಮ ಅಡುಗೆನೂ ಎಲ್ಲ ರೆಡಿ ಐತಿ. ಏನು ಮಾಡ್ತೀವಿ ಇವಾಗ? ಇವತ್ತು ನಾವು ಹೆಸರು ಕಾಳು ಪಲ್ಯ ಐತಿ. ಈಗ ಎಷ್ಟು ಹನ್ನೊಂದು ಹಾಂ, ಅಂದ್ರೆ ನಾವು ಇವತ್ತು ನಮ್ದು ಬೇರೆ ಬೇರೆ ಕೆಲಸನೂ ಅದಾವಲ್ಲ, ಸೊ ಎಲ್ಲದು ರೆಡಿ ಐತಿ. ಬ್ಯಾಳಿ ಸಾರು ಇದು ಸ್ವಲ್ಪನೇ ಉಳಿದೈತಿ. ಆಮೇಲೆ ಅನ್ನ ಎಲ್ಲದು ರೆಡಿ ಐತಿ. ಒಂದ್ರಾಗ ಬ್ಯಾಳಿ ಕುದಿಸೀವಿ ಬಿಕಾಸ್ ಅದು ಸ್ವಲ್ಪ ಆಗ್ಬಿಡುತ್ತೆ. ಇಲ್ಲಿ ಚಹಾ ರೆಡಿ ಆಗ್ತಾ ಇದೆ. ಜಾಸ್ತಿ ಡ್ರೈ ಫ್ರೂಟ್ಸ್ ತಿಂದೀವಿ, ಚಾ ಕುಡಿಬೇಕು. ಈಗ ಚುರ್ಮರಿ 2 ಪ್ಲೇಟ್ ತಿಂದೀನಿ. ಆಮೇಲೆ ಒಂದು ಸಿಲ್ಕ್ ತಿಂದೀನಿ ಆಲ್ರೆಡಿ. ಬೆಳಗ್ಗೆ ಎದ್ದು ನಾನು ಇವ್ರಿಗೆ ಯಾವತ್ತೂ ಬೈತಿರ್ತೀನಿ. ಬೆಳಗ್ಗೆ ಖಾಲಿ ಹೊಟ್ಟೆ ಒಳಗೆ ಫಸ್ಟ್ ನೀವೇನು ತಿಂತೀರಲ್ಲ, ಫಸ್ಟ್ ಬ್ರೇಕಿಂಗ್ ಫಾಸ್ಟ್ ಅಂತಾರದ, ಅದನ್ನ ನೀವೇನು ತಿಂತೀರಲ್ಲ ಪ್ಲೀಸ್ ವಾಚ್ ಔಟ್ ಅಂತ ನಾ ಭಾಳ ಇವ್ರಿಗೆ ಹೇಳ್ತಿರ್ತೀನಿ. ಆದ್ರ ಈ ಮನುಷ್ಯ ನನ್ನ ಮಾತು ಕೇಳಂಗೆ ಇಲ್ಲ. ಒಂದು ದಿವಸ ಬರೇ ನೀನ್ ಲೈಫ್ ಲಾಂಗ್ ತಿಂದಿ, ಇವತ್ತು ಒಂದ್ ದಿವಸ ಬಂದು ಬಸ್ ನೋಡಿ ನಾನು ಮುಂದೆ. ನಾನು ಲೈಫ್ ಲಾಂಗ್ ಐಸ್ ಕ್ರೀಮ್ ತಿಂದಿನಿ ನೋಡಿಲ್ಲ. 100 ಐಸ್ ಕ್ರೀಮ್ ತಿಂತಿದ್ದೀನ. ಬೈ ದ ವೇ, ನಾನು ನಮ್ಮ ಮನ್ಯಾಗ 2 ಕಿಚನ್ ಐತಿ. ನಾ 2 ಕಿಚನ್ ಮಾಡ್ಸೀನಿ, ಯಾಕಂದ್ರೆ ಇಲ್ಲಿ ಒಳಗಿಂದ ಕ್ಲೀನ್ ಇರ್ಬೇಕಂತ ಹೇಳಿ. ಬಟ್ ನೀವು ನೋಡ್ಬೋದು ಇಲ್ಲಿ ಸಿಕ್ಕಾಪಟ್ಟೆ ಸಾಮಾನು ನಡೀತಿ. ಸೊ ಸಿಕ್ಕಾಪಟ್ಟೆ ಸಾಮಾನು ಕೊಟ್ಬಿಟ್ಟೈತಿ. ನಾ ಏನ್ ಮಾಡಿದ್ರು ಅದು ಆ ಸಾಮಾನು ಕಡಿಮೆನ ಆಗೋಲ್ತ. ಅಡುಗೆ ಮನೆ ಬಿಟ್ಟು ಸರಿಯೋ ನೀವು ಬರೋದು ಎವ್ರಿ ಟೈಮ್ ನಾ ಅಡುಗೆ ಮನೆಗೆ ಇದ್ದಾಗ ಬರ್ತೀರಿ. ಹಾಂ, ಸೊ ಈಗ ನಾನು ಸಲಾಡ್ ರೆಡಿ ಮಾಡೀನಿ ಇವತ್ತಿಂದ. ಇದ್ರೊಳಗೆ ಕಡ್ಲೆ ಅದಾವ, ಆಮೇಲೆ ಚಿಕ್ಕಿ ಸಲಾಡ್ ಇದು ನಮ್ದು ನಾರ್ಮಲ್ ಕರಿ ಕಡ್ಲಿ. ಆಮೇಲೆ ಉಳ್ಳಾಗಡ್ಡಿ ಹಾಕೀನಿ, ಆಮೇಲೆ ಟೊಮ್ಯಾಟೊ ಹಾಕೀನಿ, ಆಮೇಲೆ ಸೌತೆಕಾಯಿ ಹಾಕೀನಿ. ಅಂದ್ರೆ ನಾ ಆ್ಯಕ್ಚುಲಿ ಸ್ವಲ್ಪ ನಂಗೆ ವೆಯ್ಟ್ ಲಾಸ್ ಮಾಡೋದೈತಿ ಈಗ. ಸೊ ನಾನು ವೆಯ್ಟ್ ಲಾಸ್ ಮಾಡಕ್ಕಂತಂದು ಟ್ರೈ ಮಾಡ ಅಂತೀನಿ. ಅದ್ರ ಸಂಬಂಧ ಈಗ ಒಂದು ಸ್ವಲ್ಪ ದಿನ ಆಯ್ತು, 1 ವೀಕ್ ಆಯ್ತು. ಇಲ್ಲ ಅಂದ್ರೆ ನೀವು ಅಂದ್ರೆ ಗೊತ್ತಾಗಂಗಿಲ್ಲ ಎಲ್ಲರಿಗೂ, ಬಟ್ ನನಗೆ ಗೊತ್ತಾಗಂತೈತಿ. ನಾ ಇಷ್ಟಪ್ಪ ಇರಲಿಲ್ಲ ಯಾವಾಗೂ. ನಾ ಈಗ ಇಷ್ಟಪ್ಪ ಆಗೇನೆ ಅಂತ ನಂಗೆ ಗೊತ್ತಿಲ್ಲ. ಬರೇ ತಿನ್ನೋದು ಆಗೈತೆ ಅನಿಸುತ್ತೆ ನಂಗೆ. ನಾ ಅಷ್ಟು ಕೆಲಸ ಮಾಡುವಲ್ಲಿ ಲೈಕ್ ಮೊದಲಿನ ಎಷ್ಟು ಕೆಲಸ ಮಾಡ್ತೀನಿ ಅಷ್ಟು ಕೆಲಸನಾಗ ಮಾಡೋ ಅಂತಿಲ್ಲ. ಸೊ ನಂಗೆ ಒಂದು ಸ್ವಲ್ಪ ಈಗ ಡಯಟ್ ಮಾಡ್ಬೇಕಂತಂದು ಮೋಟಿವೇಶನ್ ಬಂದೈತಿ. ನಾ ಅದಕ್ಕೆ ಭಾಳ ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ ಅಂತೀನಿ. ಫುಲ್ ಆಗಲ್ಲ ಅಫ್ಕೋರ್ಸ್, ನಮ್ಮ ಕೆಲಸನ ಹಂಗೈತಿ. ನಾವು ಹೊರಗೆ ಹೋಗಿರ್ತೀವಿ, ಹಸುವಾದಾಗ ಏನಾರು ತಿನ್ನಬೇಕು. ಆದ್ರೆ ಮನೆಯಾಗಿದ್ದಾಗ ನಾನು ಆಲ್ಮೋಸ್ಟ್ ಚಲೋದು ತಿನ್ನಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆ ಈಗ ನಾ ಚಿಕ್ಕಿ ಸ್ಯಾಲಡ್ ಮಾಡ್ಕೊಂಡೀನಿ. ಸೊ ನಂದು ಏನು ಅಜೆಂಡಾ ಅಂದರೆ ಒಂದು 1/2 ಬೌಲ್ ಸ್ಯಾಲಡ್ ತಿನ್ಬಿಡೋದು. ಅಲ್ಲ ಹೊಟ್ಟೆ ತುಂಬಿಡ್ತೈತಲ್ಲ, ಆಮೇಲೆ ರೊಟ್ಟಿ ಇರ್ತೈತಿ, 1 ರೊಟ್ಟಿ ಅಥವಾ 2 ರೊಟ್ಟಿ, ಎಷ್ಟು ಹೊಟ್ಟೆಯೊಳಗೆ ಜಾಗ ಆಯಿತೋ 1 ರೊಟ್ಟಿ ತಿಂದು ಮುಗಿಸ್ಬಿಡೋದು. ಸೊ ನನ್ನ ಡಯಟ್ ಪ್ಲ್ಯಾನ್ ಇದು. ಗೊತ್ತಿಲ್ಲ ಇದು ವರ್ಕೌಟ್ ಆಗಿತ್ತೋ ಇಲ್ಲ ಮಾಡೋದು. ಹೆಂಗಿತ್ತು ನನ್ನ ಡಯಟ್ ಪ್ಲ್ಯಾನ್? ಸೂಪರ್ ಐತಿ. ಆದ್ರೆ ಮೇ ಬಿ ಹೆಂಗೆ ಮಾಡ್ಕೋತಾನೆ, ಫುಲ್ ಬೌಲ್ ತಿಂದ ರೈಸ್ ಏನದು ಸಲಾಡ್, ಬೇರೆ ಪ್ರಪೋರ್ಷನ್ಸ್ ಕಟ್ ಮಾಡ್ಬಿಡೋದು, ಬೇರೆ ಊಟ. ಅದ ನಾನು
ಮಾಡ ಅಂತಿದ್ದೀಗ ಜೋಳದ ರೊಟ್ಟಿ ಇಸ್ ಗುಡ್ ಅಂದ್ರೆ ಏನಾರ ಒಂದು ಸ್ವಲ್ಪಾರ ಬೇಕಲ್ಲ, ಇಟ್ ಇಸ್ ಗುಡ್. ಅದೇನು ಫ್ಯಾಟ್ ಅಲ್ಲ ಜೋಳದ ರೊಟ್ಟಿ. ಒಳಗಡೆ ಆ್ಯಕ್ಚುಲಿ ಗಟ್ಟಿ ಕಾರ್ಬ್ಸ್ ಆಲ್ಸೋ ಯು ನೀಡ್ ಅಲ್ಲ, ಅಂದ್ರೆ ತೀರಾ ನೋ ಕಾರ್ಬ್ಸ್ ಅಂತೂ ಮಾಡೋಕ್ಕಾಗಿಲ್ಲ. ಅನ್ನ ಅಂತರೂ ನಾವು ಊಟ ಇವತ್ತು ನನ್ನ ಮನೆಯೊಳಗೆ ಅನ್ನ ಇಲ್ಲ, ಅದಕ್ಕೆ ನಾನು ಈಗ ಇದೊಂದು ಫುಲ್ ಒಂದು ಪೋರ್ಷನ್ ನಾನು ಸಲಾಡ್ ತಿಂದೆ ಅಂತ ಅಂದ್ರೆ ಒಂದು ರೊಟ್ಟಿ ತಿಂದ್ರೆ ಪರ್ಫೆಕ್ಟ್ ಆಗ್ಬಿಡ್ತೈತಿ. ಕಮೆಂಟ್ ಹಾಕ್ರಿ ಯಾರಾದ್ರೂ ನ್ಯೂಟ್ರಿಷನಿಸ್ಟ್ ನಂಗೆ ಗೊತ್ತಿಲ್ಲ, ಇದು ನಾನೇ ಮಾಡ್ಕೊಂಡಿದ್ದೆ. ನ್ಯೂಟ್ರಿಷನಿಸ್ಟ್ ಇದ್ರೆ ಕಮೆಂಟ್ ಹಾಕ್ರಿ, ಇದು ಕರೆಕ್ಟ್ ಐತೋ ಇಲ್ಲೋ, ರಾಂಗ್ ಸರಿಯೋ ತಪ್ಪು. ಸೊ ಏನಾದ್ರು ಸಜೆಷನ್ ಇದ್ರೂ ಕೊಡ್ರಿ. ಮತ್ತೇನು ತಿನ್ಬೋದು ಪ್ರೋಟೀನಿಗೆ? ಪನ್ನೀರ್ ತಿನ್ಬೋದು. ಬ್ರೋಕ್ಲಿ ಏನು? ಇದು ಬ್ರಾಕ್ಲಿ ನಾನು ಪ್ರೋಟೀನಿಗೆ ಅದಕ್ಕೆ ಅಂತಲ್ಲ, ನಮ್ಮಿಬ್ಬರಿಗೂ ಬ್ರಾಕ್ಲಿ ಇಷ್ಟ. ಬ್ರಾಕ್ಲಿ ಸ್ಟರ್ ಫ್ರೈಡ್ ಬ್ರಾಕ್ಲಿ ನಾವು ಭಾಳ ಇಷ್ಟಪಟ್ಟು ತಿಂತೀವಿ. ಸೊ ಅದಕ್ಕೆ ಬ್ರಾಕ್ಲಿ ತರ್ಸೇನ. ಅದು ಬೀಟ್ರೂಟ್ ನಾಳೆದ ಸಲಾಡ್. ಅದು ಬೀಟ್ರೂಟ್ ಸಲಾಡ್ ಮಾಡೋಣ ಅಂತಂದು ಹೇಳಿ. ಅಂದ್ರ ಇಲ್ಲ, ಆಕ್ಚುಲಿ ನಮ್ಮ ಹವ್ಯಕ್ರಲ್ಲಿ ವಿ ಮೇಕ್ ಬೀಟ್ರೂಟ್ ಇದು ಹಸಿ. ಬೀಟ್ರೂಟ್ ಹಸಿ ಅಂತ ಅಂದ್ರ ನೋ ಅಂದ್ರೆ ಇಲ್ಲ, ನಾ ಹೇಳಕ್ಕಾರ ಬಿಡ್ರಿ. ಬೀಟ್ರೂಟ್ ಅನ್ನ ನಾವು ತುರ್ಕೊಂಡು ಅಥವಾ ಇದನ್ನ ಮಾಡ್ಕೊಂಡು ಚಂದಾಗಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಒಳಗ ಹುರ್ಕೊಂಡು ಅದಕ್ಕೆ ಮೊಸರು ಹಾಕಿ ಒಂದು ಒಗ್ಗರಣೆ ಹಾಕ್ತೀವಿ. ಟೇಸ್ಟಿ ಇರ್ತೈತೆ ಆ್ಯಕ್ಚುಲಿ ಭಾಳ ತಿನ್ನಾಕ. ಸೊ ಅದು ಇಟ್ ಈಸ್ ವೆರಿ ಗುಡ್ ಆಲ್ಸೋ. ಹಿಮೋಗ್ಲೋಬಿನ್ ಲೆವೆಲನ್ನು ನ್ಯಾಚುರಲಿ ಜಾಸ್ತಿ ಮಾಡೋಕೆ ಜಾಸ್ತಿ ಬೀಟ್ರೂಟ್ ತಿನ್ಬೇಕಂತಂದು ಹೇಳ್ತಾರೆ. ಅದಕ್ಕೆ ಬೀಟ್ರೂಟ್ ಅದು ನಾ ತಿಂದ ನಂದಲ್ಲದು ನಂದಲ್ಲದು. ಗೈಸ್ ಮತ್ತೆ ಯಾರಿಗಾದ್ರೂ ನಾ ಹಿಂಗೆ ಎವ್ರಿಡೇ ಅಡುಗೆ ಮಾಡ್ತಿರ್ತೇನೆ. ಅಡುಗೆದು ನಿಮ್ಗೆ ರೆಸಿಪೀಸ್ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ರೆಸಿಪೀಸ್ ಅಂತಂದು ಟೈಪ್ ಮಾಡಿ ಹಾಕ್ರಿ. ಸೊ ನಾನು ಈ ಥರ ನಾನು ಡೈಲಿ ವ್ಲಾಗ್ಸಲ್ಲಿ ನಾನು ರೆಸಿಪೀಸನ್ನು ಇನ್ಕ್ಲೂಡ್ ಮಾಡ್ತೇನಂತ. ಎವ್ರಿಡೇ ಏನಾದ್ರು ಮಾಡ್ತಿರ್ತೀನಿ, ಸೊ ಅದರದ್ದು ರೆಸಿಪೀಸನ್ನು ಹಾಕ್ತೇನಂತ. ಬೇಕಿದ್ರೆ ಕಮೆಂಟ್ ಮಾಡಿರಿ. ಇದೇ ಪೋರ್ಟೇಬಲ್ ಟಿವಿ ಪೋರ್ಟೇಬಲ್ ಟಿವಿ ಎಲ್ಲದನ್ನು ನನ್ ಕೇಳಬೇಡ್ರಿ. ಇದು ಆಕ್ಚುಲಿ ಪೋರ್ಟೇಬಲ್ ಟಿವಿ ಎಂತ ಟಿವಿ ಐತಂದ್ರೆ ಲೈಕ್ ಹೊಸದಾಗಿ ಬಂದೈತಿ. ಈಗ ಈ ಟಿವಿ ಲಿಟ್ರಲಿ ಎಲ್ಲಿ ಬೇಕಲ್ಲಿ ಮೂವ್ ಮಾಡ್ಕೋಬಹುದು. ನಿಮಗೆ ಇಲ್ಲಿ ಬೇಕಾ ಇಲ್ಲೇ ಅಲ್ಲ. ಅದು ಆಕ್ಚುಲಿ ಏನಾಗೈತೆ ಅಂತ ಲಿಟ್ರಲಿ ಅದಕ್ಕೆ ಪವರ್ ಕೊಟ್ಟಸಕ್ ಲೈಕ್ ಅಡ್ಡಾಡ್ಬೋದು ನೀವು ಹಿಡ್ಕೊಂಡು ಅದನ್ನ. ಅಷ್ಟು ಪೋರ್ಟೇಬಲ್ ಐತಿ. ಫಸ್ಟ್ ಟೈಮ್ ಈ ಟೈಪ್ ಎಲ್ಲೂ ಸಿಗಂಗಿಲ್ಲ ನಿಮ್ಗೆ. ಅದು ಅಂದ್ರೆ ಏನಾಗೈತೆ ಅಂತ ಅಂದ್ರೆ ನಮ್ದು ಅಲ್ಲಿ ಕನೆಕ್ಷನ್ ಕೊಡ್ಬಹುದು, ಆದ್ರೆ ಏನಾಗೈತೆ ಬಟ್ ಇಟ್ ಇಸ್ ಅ ಪೋರ್ಟೇಬಲ್ ಟಿವಿ, ವಿ ಕಾಂಟ್ ಗಿವ್ ಇಟ್. ಹಂಗಲ್ಲ, ಅಲ್ಲಿ ಏನಾಗೈತೆ ಅಂದ್ರ ರೀಸನ್ ಬೇಡ, ರೀಸನ್ ಕೇಳಂಗಿಲ್ಲ. ಅಲ್ಲಿ ಇಂಟರ್ನೆಟ್ ಸರಿತ್ನಾಗ ಬರವಲ್ತ ನಮ್ಗೆ. ನೀವು ಹೆಂಗತ್ತೇನೆ ಈ ಮೊಬೈಲ್ ಇದ್ದಂಗೆ ಇರ್ತೀವಿ, ಇಂಟರ್ನೆಟ್ ಎಲ್ಲ ಅಲ್ಲಿ ಹೋಗ್ತೀವಿ. ಮತ್ತ ಅಷ್ಟಕ್ಕೂ ಮಿಕ್ಕಿ ಅದನ್ನ ನಾನೆಲ್ಲ ತಂದಿಟ್ಟಿದ್ದು, ಇಲ್ಲಿದಾನಲ್ಲ ಇದೇ ಮನುಷ್ಯ